ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಅಬ್ಬಬ್ಬಬ್ಬಬ್ಬ, ಏನು ಬಿಸಿಲಪ್ಪ! ಸೂರ್ಯದೇವ ತಲೆ ಮೇಲಿಂದ ಇಳಿಯಪ್ಪ ಅನ್ನೋ ಹಾಗಿದೆ ಅಲ್ವಾ. ಮತ್ತು ಬಿಸಿಲು, ಸಮ್ಮರ್ ಸೀಸನ್ ಅಲ್ವಾ, ಅದಕ್ಕೆ ನಿಮಗೆ ಒಳ್ಳೆ ಹೆಲ್ತ್ ಡ್ರಿಂಕು ಅನ್ಬೋದು, ಹಾಗೆ ಸಮ್ಮರ್ ಸ್ಪೆಷಲ್ ಡ್ರಿಂಕು ಅಂತ ಅನ್ಬೋದು. ಒಂದು ವಿಶೇಷವಾದ ರಾಗಿ ಅಂಬಲಿನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಈ ವಿಡಿಯೋನ ಬೆನಿಫಿಟ್ಟು ತಿಳ್ಕೊಳ್ಳಿ. ಹಾಗೆ ಯಾರು ಬೇಕಾದರೂ ಮಾಡ್ಬೋದು. ಒಂದು ರಾಗಿ ಮುದ್ದೆ ಇದ್ದರೆ ಆಯಿತು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ನೋಡಿ, ನಾನು ಈ ರಾಗಿ ಮುದ್ದೆ ಒಂದು ತೊಗೊಂಡಿದ್ದೀನಿ. ಬಿಸಿ ಮುದ್ದೆ ಆದರೂ ತೊಗೋಬೋದು, ಹಾಗೆ ತಣ್ಣಗೆ ಉಳಿದಿರೋ ಮುದ್ದೆ ಆದ್ರೂ ಇಂದನೂ ಮಾಡ್ಕೋಬೋದು ಕಣ್ರಿ. ಈ ರಾಗಿ ಅಂಬಲಿನ ನಾನಂತೂ ಉಳಿದಿರೋ ಮುದ್ದೆಯಿಂದ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಮುದ್ದೆನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಅಕಸ್ಮಾತು ನಿಮಗೆ ಈ ರೀತಿ ಕಟ್ ಮಾಡಿ ಜಾರಲ್ಲಿ ಮಿಕ್ಸಿ ಮಾಡೋದು ಇಷ್ಟ ಇಲ್ಲ ಅಂದರೆ ಹಾಗೆ ಕೈಯಲ್ಲೂ ಸಹ ಕಿವುಚ್ಕೋಬೋದು. ಈ ರೀತಿ ಜಾರಿಗೆ ಸೇರಿಸಿದ ನಂತರ ಒಂದು ಹಸಿರು ಮೆಣಸಿನ್ಕಾಯಿನ ರುಚಿಗೆ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು ನಿಮಗೆ. ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಅಗತ್ಯವಿರೋಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಲೀಟ್ರಷ್ಟು ಅಂದರೆ 1 ಗ್ಲಾಸಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿರೋವಂಥ ಮೊಸರು. ನೀವಿಲ್ಲಿ ಸಪ್ರೇಟಾಗಿ ಸೇರಿಸೋದು ಇಷ್ಟ ಇಲ್ಲ ಅಂದರೆ ನೀವು ರಾಗಿ ಮುದ್ದೆನ ಮಿಕ್ಸಿಗೆ ಹಾಕ್ತಿರಲ್ಲ, ಆ ಟೈಮಲ್ಲೇ ಬೇಕಾದರೂ ಮೊಸರು ಸೇರಿಸಿ ಬ್ಲೆಂಡ್ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ನಾನಂತೂ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಹದ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಆದಷ್ಟು ಈ ರಾಗಿ ಅಂಬಲಿ ಅಂತೂ ನೀರಂಗಿದ್ರೇ ತುಂಬ ಚೆನ್ನಾಗಿರೋದು ಕಣ್ರಿ. ಹಾಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಇನ್ನೂ ಒಂದು ವಿಶೇಷವಾದ ಪೌಡ್ರು ಹಾಕೋದು ಹೇಳ್ತೀನಿ, ಕೊನೆಯವರೆಗೂ ನೋಡಿ. ಹಾಗೆ ನೋಡಿ, ಈ ರೀತಿ ಎಲ್ಲ ನೀರು ಅಗತ್ಯವಿರೋಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ನೀರು ಜಾಸ್ತಿ ಇಷ್ಟ ಇಲ್ಲ ಅಂದರೆ ಕಡಿಮೆ ಸಹಿತ ಸೇರಿಸ್ಕೊಬೋದು. ಈ ರಾಗಿ ಅಂಬಲಿ ಈ ಬಿಸಿಲುಗಾಲದಲ್ಲಿ ತುಂಬಾ ಯೂಸ್ಫುಲ್ಲು, ತುಂಬ ದೇಹಕ್ಕೆ ತಂಪಾಗಿಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಆ ಕಾರಣಕ್ಕಾಗಿ ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ಲ ನಾನು, ಈ ರೀತಿ ಜೀರಿಗೆ ಹುರಿದು ಪುಡಿ ಮಾಡ್ಕೊಂಡಿರೋದನ್ನ ಅರ್ಧ ಟೀ ಸ್ಪೂನಷ್ಟು ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರಂತೂ ಸೇರಿಸಲೇಬೇಕು, ಯಾಕಂದರೆ ಬರೀ ಮಜ್ಜಿಗೆ ನಾವು ಕುಡಿಯೋದ್ರಿಂದ ಅದು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಈ ಜೀರಿಗೆ ಪೌಡ್ರ್ ಸೇರಿಸಿದ್ರೆ ಅದು ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ, ತುಂಬ ರುಚಿಯಾಗೂ ಇರುತ್ತೆ, ಜೀರ್ಣನೂ ಬೇಗ ಆಗುತ್ತೆ ಕಣ್ರಿ. ಹಾಗೆ ನೋಡಿ, ಇಲ್ಲಿ ಈರುಳ್ಳಿನ ನಾನು ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ನಾವು ಕಟ್ ಮಾಡಿ ಕೂಡ ಸೇರಿಸ್ಕೊಬೋದು, ಆದರೆ ಈ ರೀತಿ ಜಜ್ಜಿ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಕಣ್ರಿ ನಮ್ಮ ರಾಗಿ ಅಂಬಲಿ. ಉಳಿದಿರೋ ಮುದ್ದೆಯಿಂದನೂ ಮಾಡ್ಕೊಬೋದು, ಹಾಗೆ ಬಿಸಿ ಮುದ್ದೆ ಸ್ವಲ್ಪ ತಣ್ಣಗಾದ್ಮೇಲೆ ಸಹ ಮಾಡ್ಕೊಬೋದು. ಈ ರಾಗಿ ಅಂಬಲಿನ ದಯವಿಟ್ಟು ಎಲ್ಲರೂ, ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ಲರೂ ಈ ಬೇಸಿಗೆ ಕಾಲದಲ್ಲಿ ಒಂದೊಂದು ಗ್ಲಾಸ್ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ. ತುಂಬ ರುಚಿಯಾಗಿರುತ್ತೆ, ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕಣ್ರಿ, ತುಂಬ ಒಳ್ಳೆಯದು. ಬಿಸಿಲುಗಾಡೋಕ್ಕೆ ತಂಪಾಗಿಡೋದ್ರಲ್ಲಿ ಎರಡು ಮಾತಿಲ್ಲ. ಈ ರಾಗಿ ಅಂಬಲ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.